18 ಪುರಾಣಗಳ 17 ಪುರಾಣಗಳ ಸಾರವೇ 18ನೇ ಪುರಾಣ. ಈ 18ನೇ ಪುರಾಣ ಏನಿದೆ ಅದು 4 ಶ್ಲೋಕಗಳಿದೆ. ಅದು ಹೇಳಿದ್ದೇನಿದೆ ಅದು ಬ್ರಹ್ಮದೇವರೇನು ಮಾಡಿದ್ರು, ಅಲ್ಲಿ ಬಂದಿರತಕ್ಕಂಥ ನಾರದರಿಗೆ ಉಪದೇಶ ಕೊಟ್ಟರು. ನನಗೆ ಪರಮಾತ್ಮ ಉಪದೇಶ ಮಾಡಿದ್ದಾನೆ, ಅದು ನಿಂಗೆ ಹೇಳ್ತೀನಿ ಕೇಳು ಅಂತ. ಆದರೆ ಅವರಿಗೆ 4 ಶ್ಲೋಕ ಹೇಳಿದ್ರೆ ಅರ್ಥ ಆಗೋದಿಲ್ಲ. ಬ್ರಹ್ಮದೇವರ ಜ್ಞಾನ ಎಲ್ಲಿ, ನಾರದರ ಜ್ಞಾನ ಎಲ್ಲಿ? ಅದಕ್ಕೆ ಅವರು ಒಂದು 51 ಶ್ಲೋಕಗಳನ್ನಾಗಿ ಮಾಡಿ, ನೋಡಪ್ಪ ಪರಮಾತ್ಮ ಹೇಳಿದಕ್ಕಂಥ 4 ಶ್ಲೋಕದ ತಾತ್ಪರ್ಯ ಇಷ್ಟಿದೆ ನೋಡು ಅಂತ ನಾರದರು ಕೊಟ್ಟರು. ಇದನ್ನು ಏನು ಮಾಡಲಿ ಅಂದರೆ ಭೂಮಿಲಿ ಪ್ರಚಾರ ಮಾಡು ಅಂತ. ಭೂಮಿಲಿ ಪ್ರಚಾರ ಮಾಡು ನಾ ಹೇಗೆ ಮಾಡಲಿ ಅಂತ ಕೇಳಿದ್ರು. ಏನು ಬೇಡ, ನೋಡಲ್ಲಿ ಶಮ್ಯಾಪ್ರಾಸ ಅಂತಿದೆ, ಅಲ್ಲಿ ವೇದವ್ಯಾಸ ದೇವರು ಇದ್ದಾರೆ. ಸಾಕ್ಷಾತ್ ಶ್ರೀಮನ್ನಾರಾಯಣನ ಅವತಾರಭೂತರಾದವರು. ಅವರ ಹತ್ರ ಹೋಗಿ ನೀನು ಪ್ರಾರ್ಥನೆ ಮಾಡ್ಕೋಬೇಕು. ಏನಂತ? ಸ್ವಾಮಿ, ಬ್ರಹ್ಮದೇವರು ನಮಗೆ ಈ ಒಂದು ತತ್ವವನ್ನು ಹೇಳಿದ್ದಾರೆ, ನನಗೆ ಅರ್ಥ ಆಯಿತು. ಆದರೆ ಪ್ರಪಂಚಕ್ಕೆ ಈ ಕಡಿಮೆ ಶ್ಲೋಕಗಳಲ್ಲಿ ಪೂರ್ತಿ ವಿಸ್ತಾರವಾಗಿ ಗೊತ್ತಾಗೋದಿಲ್ಲ. ಆದ್ದರಿಂದ ಈ ಶ್ಲೋಕಗಳನ್ನು ನಿಮ್ಮ ಮುಂದೆ ಓದಿಬಿಡ್ತೇನೆ. ಅದನ್ನು ಎಷ್ಟು ವಿಸ್ತಾರ ಮಾಡಿ ಹೇಳಿದರೆ ಸಜ್ಜನರಿಗೆಲ್ಲೂ ಕೂಡ ಸಾಕಷ್ಟು ಪರಮಾತ್ಮನ ಪ್ರಮೇಯಗಳು ಸಿಗುತ್ತೋ ಆ ರೀತಿ ನೀವು ಒಂದು ಗ್ರಂಥವನ್ನು ಬರೀಬೇಕು ಅಂತ ಹೇಳ್ತಾರೆ. ಇದೆಲ್ಲ ಹಾಗಾಗಲಿ ಅಂಥೇಳೇ ವೇದವ್ಯಾಸ ದೇವರು ಶಮ್ಯಾಪ್ರಾಸದಲ್ಲಿ ಏನೋ ಬೇಜಾರು ಇರುವಂತೆ ಕೂತ್ಕೊಂಡಿದ್ರು. ನಮಗೆ ಅದು ಬೇಜಾರಾಗಿತ್ತು ಅಂದರೆ ಅವರ ಮುಖ ನೋಡಿದ ಕೂಡಲೇ ನಮ್ಗೆ ಗೊತ್ತಾಗತ್ತಲ್ಲ, ಪರಮಾತ್ಮನಿಗೆ ಯಾವ ಬೇಜಾರೂ ಇಲ್ಲ. ಯಾಕೆ ಅಂದರೆ ಸರ್ವತಂತ್ರ ಸ್ವತಂತ್ರನಾದವನು, ಆಪ್ತ ಕಾಮನಾದವನು. ಆಪ್ತ ಕಾಮನಿಗೆ ಆಪ್ತ ಕಾಮಸ್ಯ ಕಾ ಸ್ಪೃಹ, ಕೇಳಿದ್ದೆಲ್ಲ ಹೊಂದಿರತಕ್ಕಂಥ ಪರಮಾತ್ಮನಿಗೆ ಸ್ಪೃಹೆ ಯಾವುದಲ್ಲಿದೆ? ಆದರೂ ಕೂಡ ದೊಡ್ಡವರು ಯಾರಾದರೂ ಪ್ರಾರ್ಥನೆ ಮಾಡಿದಾಗ ಈ ಮಹಾಕಾರ್ಯವನ್ನು ಮಾಡಬೇಕೆಂಬ ಶಿಕ್ಷಣವನ್ನು ಕೊಳ್ಳಿಕ್ಕಾಗಿ ಏನೋ ಅತೃಪ್ತರಂತೆ ಕಂಡು. ಇದಕ್ಕೆಲ್ಲ ಶ್ರೀಮದಾಚಾರ್ಯ ಭಾಗವತ ತಾತ್ಪರ್ಯ ಬರೆದಿದ್ದಾರೆ. ಅಲ್ಲಿ ಅತೃಪ್ತಿ ಅಂತ ಬರೀತಾರೆ, ಇನ್ನೂ ಏನೋ ಮಾಡಿಲ್ವಲ್ಲ ನಾನು ಅಂತ. ನಾರದರು ಬಂದು ಹೇಳಿದ ಕೂಡಲೇ, ಏನು ಸ್ವಾಮಿ ಇಷ್ಟೊಂದು ಬೇಜಾರ ಇದ್ದಿರಲ್ಲ ಅಂತ ಅವ್ರು ಕೇಳ್ತಾರೆ. ಹೌದಪ್ಪ, ನಂಗೆ ಬೇಜಾರಾಗಿದೆ. ನೀನು ತ್ರಿಲೋಕ ಸಂಚಾರಿ, ಯಾಕೆ ಹಿಂಗಾಯಿತು ಅಂತ ನೀನೇ ಹೇಳಬೇಕಷ್ಟೇ. ಅದನ್ನು ಅರ್ಕೈವ ಪರ್ಯಟನ್, ಸಂಚಾರ ಮಾಡ್ತಾ ಇರ್ತೀನಿ ನೀನು, ಆದ್ದರಿಂದ ನೀನೇ ಹೇಳಬೇಕದನ್ನು ಅಂದ ಕೂಡಲೇ ಅವ್ರು ಹೇಳ್ತಾರೆ, ನೀವು ವೇದಗಳನ್ನು ವಿಭಾಗ ಮಾಡಿದ್ರಿ, ಪಂಚರಾತ್ರಾಗಮ ಸಹಿತವಾದ ಎಲ್ಲ ವೇದಗಳು ಒಂದೇ ಇದ್ದವು, ಅದನ್ನು ವಿಭಾಗಗಳು ಮಾಡಿದ್ರಿ. ಹಾಗಾದರೆ ಮೂಲ ವೇದ ಇರುತ್ತೋ ಅದನ್ನು ಅವಾಂತರ ವೇದಗಳನ್ನಾಗಿ ಮಾಡಿದ್ರಿ. ಮೂಲ ವೇದ ಅಂದರೆ ಒಂದೇ ಭಾಗ ಇದ್ದಿದ್ದು. ಅದಾದ ಮೇಲೆ ಅದು ಓದಲಿಕ್ಕೂ ಕೂಡ ಕಷ್ಟ ಆಗತ್ತೆ ಅಂತ ಗೊತ್ತಾಯಿತು. ಅದಕ್ಕೇನು ಮಾಡಿದ್ರಿ? ಶಾಖೆಗಳನ್ನಾಗಿ ಮಾಡಿದ್ರಿ. ಅದು ಒಂದು ಮೂಲ ವೇದ, ಒಂದು ಉಪವೇದ, ಇನ್ನೊಂದು ಅವಾಂತರ ವೇದ, ಹೀಗೆ ವಿಭಾಗ ಮಾಡಿದ್ರು. ಮೂಲವೇದ ಅಂದರೆ ಏನು? ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಯಾವುದು ವಿಭಾಗವಿಲ್ಲದೆ, ಋಗ್ವೇದ, ಯಜುರ್ವೇದ, ಸಾಮವೇದ ಅಂತ ಯಾವ ವಿಭಾಗವಿಲ್ಲದೆ ಅದು ಒಂದೇ ಪುಸ್ತಕವಾಗಿತ್ತು. ಅದಕ್ಕೆ ವಾದಿರಾಜ ಒಂದು ದೃಷ್ಟಾಂತ ಕೊಡ್ತಾರೆ. ಬಾವು ಪ್ರಕಾಶಿಕಾದಲ್ಲಿ ಅಕ್ಕಿ, ಬೇಳೆ, ಕಡಲೆಬೇಳೆ ಅಥವಾ ಕಡಲೆಕಾಯಿ ಬೀಜಗಳು, ಇನ್ನೊಂದು ವಸ್ತು, ಹೀಗೆ ಎಲ್ಲ ಒಟ್ಟಿಗೆ ಸೇರಿತ್ತು ಅಂದರೆ ಕಡಲೆಕಾಯಿ ಬೀಜ ತೆಗೆದರು, ಆಮೇಲೆ ಬೇಳೆ ತೆಗೆದರು, ಅಕ್ಕಿ ತೆಗೆದರು, ಇನ್ನೊಂದು ಧಾನ್ಯವನ್ನು ತೆಗೆದರು. ಹಾಗೆ ಬೇಗ ಮಾಡಿದರು. ಹಾಗೆ ಇವರು ಕೂಡ ವೇದವ್ಯಾಸ ದೇವರು ಮೊದಲು ಯಾವುದನ್ನು ನಾವು ಛಂದೋಬದ್ಧವಾಗಿದೆ ಅದನ್ನು, ಛಂದೋಬದ್ಧವಾದ ವೇದವನ್ನು ನಾವು ಋಗ್ವೇದ ಅಂತ ಹೇಳ್ತಾರೆ. ಅದರಲ್ಲಿ ಗಾಯತ್ರಿ, ಉಷ್ಣಿಕ, ಬೃಹತಿ, ಇದೆಲ್ಲ ಜಗತಿ, ಅತಿ ಜಗತಿ ಇತ್ಯಾದಿ ಅನೇಕ ಛಂದಸ್ಸುಗಳಿರತಕ್ಕಂಥ ಪದ್ಯಗಳು ನಾವು ನೋಡಬಹುದು. ಹಾಗಾದರೆ ಪದ್ಯ, ಪೊಯಮ್ ಅಂತ ಏನು ಹೇಳ್ತೀವಿ ಅದಾಯಿತು. ಕೆಲವು ಛಂದಸ್ಸುಗಳಿಲ್ಲ, ಮೀಟರೇ ಇಲ್ಲ, ಊದಿಕ ಗದ್ಯದಂತೆ ಹೇಳ್ಕೊಂಡು ಹೋಗಿರ್ತಾರೆ. ದೇವಾಸುರಾಹ ಭವನ್ ಅಂತ ಶುರುವಾಗುತ್ತೆ ಯಜುರ್ವೇದದಲ್ಲಿ. ಅದು ನಿಗದ ಅಂದರೆ ಗದ್ಯ, ಅಂದರೆ ಪ್ರೋಸ್ ಇದ್ದ ಹಾಗೆ ಅದೆಲ್ಲ ಒಂದು ಭಾಗ ಮಾಡಿದರು.
ಅದಕ್ಕೆ ನಿಗದ ಅಥವಾ ಎದುರುವೇದ ಅಂತ ಹೆಸರಿಟ್ಟು. ಈ ಎರಡರಲ್ಲಿ ಕೆಲವು ವೇದಗಳೇನಿದೆ ಅದನ್ನು ಗಾನ ಮಾಡ್ಬೋದು, ಹಾಡಿನಂತೆ ಹೇಳ್ಬೋದು. ಅದನ್ನು ಸಾಮ ಅಂತ ಹೇಳ್ತಾರೆ. ನೋಡಿ, ಋಗ್ವೇದದಲ್ಲಿ ಬರತಕ್ಕಂಥ ಅಗ್ನ ಆಯ ಆಹಿ ಬೀತಯೇ ಘೃಣಾನೋ ಹವ್ಯದ ಆತಯೇ ನಿಹೋತ ಸಸ್ಯೆ ಬರ್ಹಿಷಿ, ಇದು ಋಗ್ವೇದ. ಅಥವಾ ಆಪ್ಯಾಯ ಸ್ವಸಮೇತುತೆ ವಿಶ್ವತಸ್ಸೋ ಬವೃಷ್ಣ್ಯಂ ಭವಾವಾಜಸ್ಯ ಸಂಗತೆ, ಈ ಮಂತ್ರ ಇದೆ. ಇದನ್ನು ನಾವು ಸಾಮವೇದದಲ್ಲಿ ಹೇಳೋದು ಹೇಗೆ? ಅದು ಗಾನ ಎಂಬತಕ್ಕಂಥದ್ದು ಕೊಡುಗೆ. ಅದಕ್ಕೆಲ್ಲ ಒಂದು ಕ್ರಮಬದ್ಧವಾದ ಕ್ರಮಗಳು ಇದೆ. ಆ ಕ್ರಮದಲ್ಲಿ ಹೇಳಿದರೆ ಅದು ಆಗತ್ತೆ. 1,000 ರೀತಿಯಲ್ಲಿ ನಾವು ಹೇಳ್ಬೋದು. ಈಗ ನೋಡಿ, ಒಂದೇ ಒಂದು ಸಾಮವೇದವನ್ನು ನೋಡ. ಇದಕ್ಕೆ ಕೇತುಂ ಕೃಣ್ವನ್ನ ಕೇತವೇಪೇಶೋ ಓ ಮರಿಯ ಅಪೇಶಸೇ ಸಮುಷದ್ಭೇರಜಾಯತಾಃ, ಇದು ಋಗ್ವೇದ ಮಂತ್ರ. ಕೇತುಂ ಕೃಣ್ವನ್ನ ಕೇತವೋಂ ಪಾಯಿಷೋ ಮರಿಯ ಅಪೇಶಸಾಯ್ ಸಮುಷದ್ಭಿರಜಾ ಇಂ ದಾಯೋ ಹಾ, ಇಷ್ಟಂದರೆ ಸಾಮವೇದ ಆಯಿತು. ಓಗ್ನಾಯ್ ಆಯ ಆಹಿ ವೋಯ್ ತೋಯಾಯ್ ತೋಯಾಯ್ ಘೃಣಾನೋ ವೋಹ ವ್ಯಾದಃ ತೋಯಾಯ್ ತೋಯಾಯ್ ನಾಯಿ ಹೋ ಹೋತಾ ಸಾಯವ ಔಹೋ ಹೋವಾಂ ಬರಿಹೀ. ಇಷ್ಟು ಹೇಳಿದ ಅಗ್ನಾಯ ಹಿವಿತೆ, ಈ ಮಂತ್ರಕ್ಕೆ ಸಾಮವೇದ ಆದಾಗ ಪುರುಸೂಕ್ತ, ಪವಮಾನ ಸೂಕ್ತ ಎಲ್ಲ ಸೂಕ್ತಗಳೂ ಕೂಡ ಸಾಮವೇದವನ್ನು ಹೇಳ್ಬೋದು. ಇದು ಸಾಮವೇದದ್ದು ಗಾನ. ಅಥರ್ವ ಎಂಬತಕ್ಕಂಥ ಋಷಿಯಿಂದ ಋಗ್ವೇದದಲ್ಲಿ ಕೆಲವು ಭಾಗಗಳನ್ನು ತೆಗೆದು ಜನರಿಗೆ ಅತ್ಯಂತ ಉಪಯುಕ್ತವಾಗಲಿ. ಯಾಕೆ ಅಂದರೆ ಎಷ್ಟೋ ಜನ ಕಲಿಯುಗದಲ್ಲಿ ಅವರನ್ನು ಹೊಡಿಲಿಕ್ಕೆ ಬರ್ತಾರೆ, ಮಾಟ ಮಾಡಲಿಕ್ಕೆ ಬರ್ತಾರೆ, ಅದೆಲ್ಲ ಪರಿಹಾರ ಮಾಡ್ಕೊಂಡು ಶಕ್ತಿ ಅವ್ರಿಗೆ ಬರಲಿ ಅಂಥೇಳಿ ಅಥರ್ವ ಋಷಿಯಿಂದ ಸಂಗ್ರಹ ಮಾಡಿಕೊಂಡ. ಋಗ್ವೇದದ್ದೇ ಒಂದು ಭಾಗ, ಸ್ವಲ್ಪ ವ್ಯತ್ಯಾಸದ ಋಗ್ವೇದ ಅಥರ್ವವೇದನ ಹೇಳ್ತೀವಿ. ಅಂದರೆ ಸಮಾಜಕ್ಕೆ ಉಪಯುಕ್ತವಾಗತಕ್ಕಂಥ ಆಂಗೀರಸ ವಿದ್ಯಾ, ಅಂಗಾನಾಂ ಶರೀರಕ್ಕೆ ರಸ ಸಾರತ್ವ ಕೊಡತಕ್ಕಂಥದ್ದದು ಅಂದರೆ ಪ್ರತ್ಯೇಕ ಮಾಡೋದು. ಅಂದಮೇಲೆ ಇದು ಆಂಗೀರಸ ವಿದ್ಯಾ. ಅಂದರೆ ಯಾರಾದರೂ ಮಾಟ ಗೀಟ ಮಾಡಿದ್ರೆ ಪರಿಹಾರ ಮಾಡ್ಕೊಳ್ಳಿಕ್ಕೆ ಗೊತ್ತಿರುತ್ತೆ. ನಾರಿ ಸುಖಪ್ರಸೂತಿ ಅಂತಿದೆ. ಅಲ್ಲದೆ ಹಲ್ಲು ತೊಂದರೆ ಬಂದಿತ್ತು ಅಂತ ಹಲ್ಲಿನ ರೋಗ ಪರಿಹಾರ ಮಾಡೋಕ್ಕೆ ಸುಮಂಗಲವು ದಂತವು ಅಂತ ಮಂತ್ರ ಇದೆ. ಕೂದಲೆಲ್ಲ ಉದುರೋಗಿದ್ದೆ ಕೂದಲು ಬೆಳೀಲಿಕ್ಕೆ ಅದಕ್ಕೆ ಕೇಶವರ್ಧಿನಿ ಅಂತ ಮಂತ್ರ ಇದೆ. ಎಷ್ಟು ಮಂತ್ರಗಳು ಅಷ್ಟಿದೆ. ಇದೆಲ್ಲ ಅಥರ್ವವೇದ. ಇದು 4 ವಿಭಾಗ ಮಾಡಿಟ್ಟು. ವಿಭಾಗ ಮಾಡಿದರೆ ಗೊತ್ತಾಗಲಿಲ್ವಲ್ಲ, ಅರ್ಥ ಗೊತ್ತಾಗಬೇಕಲ್ಲ. ಅದಕ್ಕಾಗಿ ವ್ಯಾಸರು ಬ್ರಹ್ಮಸೂತ್ರಗಳು ಬರೆದರು. ಇಷ್ಟಾದರೂ ನಮ್ಗೆ ಅರ್ಥ ಆಗೋದಿಲ್ಲ. ಅದಕ್ಕಾಗಿ ಅವರು ಮಹಾಭಾರತ ಬರೆದರು. ಅದಾದ ಮೇಲೆ 17 ಪುರಾಣಗಳನ್ನು ಬರೆದರು, ಭಾಗವತ ಬಿಟ್ಟು. ಇನ್ನು ಒಂದು ಪುರಾಣ ಇತ್ತು. ಅದನ್ನು ಏನೋ ಯಾರಾದರೂ ಬಂದು ಹೇಳಿ ಅಂತಿದ್ದರು. ಸರಿಯಾಗಿ ಬ್ರಹ್ಮದೇವರ ಆದೇಶದಂತೆ ನಾರದರು ಬಂದು, ಸ್ವಾಮಿ ಇದನ್ನು ನಿಮ್ಮ ಮುಂದೆ ಪ್ರಾರ್ಥನೆ ಮಾಡ್ಕೊತೀರಿ, ಜನರಿಗೆ ಉಪಯುಕ್ತ ಆಗುವಂತೆ ಮಾಡಿರಿ ಎಂದರು. ಆ ಪ್ರಕಾರ ಅವರು ಭಾಗವತವನ್ನು ಬರೆದರು. ಎಷ್ಟಿದೆ ಭಾಗವತದಲ್ಲಿ ಶ್ಲೋಕ ಇರತಕ್ಕಂಥದ್ದು 16,644 ಶ್ಲೋಕಗಳು. ಕೆಲವು ಕಡೆ 16,422 ವಿಜಯಧ್ವಜ ರೀತ್ಯ ಹಾಗಿದೆ.
ಆದ್ದರಿಂದ ಒಬ್ಬೊಬ್ಬರ ಯಾದವಾರಿ ರೀತಿ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಬರುತ್ತೆ. ಆದರೆ 18,000 ಗ್ರಂಥ ಮಾತ್ರ ಎಲ್ಲರಿಗೂ ಸಮ್ಮತ. ಅಂದರೆ 18,000 ಇಂಟು 32ರಿಂದ ನಾವು ಗುಣಿಸ್ಕೊಂಡ್ವಿ ಅಂತ ಹೇಳಿದ್ರೆ 5,76,000 ಅಕ್ಷರಗಳು ಬರುತ್ತೆ ಅಂತ ಹಿಂದೆ ಹೇಳಿದಂತೆ ಅದನ್ನು ಮನನ ಮಾಡಬಹುದು. ಇದರಲ್ಲಿ ಏನು ಹೇಳುತ್ತೆ, ಇದು ಯಾವುದಿದು ಅಂದರೆ ಮೃತ್ಯುಂಜಯ ವಿದ್ಯಾ ಇದಕ್ಕೆ ಹೆಸರು. ಯಾಕೆಂದರೆ ರುದ್ರದೇವರೇನಿದ್ದಾರೆ ಅವರ ಅವತಾರಭೂತರಾದ ಶುಕಾಚಾರ್ಯರು ಈ ಒಂದು ಭಾಗವತವನ್ನು ಪರೀಕ್ಷಿತ್ ರಾಜನಿಗೆ ಹೇಳುವ ನೆಪದಿಂದ ನಮ್ಮ ಎಲ್ಲರಿಗೂ ಕೂಡ ಅನಿಷ್ಟ ಪರಿಹಾರ ಇಷ್ಟ ಪ್ರಾಪ್ತಿ ಆಗುವ ಮಾರ್ಗವನ್ನು ತೋರಿದ್ರಲ್ಲ, ಆದದ್ದು ಮೃತ್ಯುಂಜಯ ಶಾಸ್ತ್ರ. ಅಂದರೆ ಭಾಗವತವನ್ನು ಕೇಳಿ ಅಮರನಾಗಿರತಕ್ಕಂಥದ್ದು ಅದು ಭಾಗವತದ ವೈಶಾಲಿಕ ಮೃತ್ಯುಂಜಯ ಶಾಸ್ತ್ರ. ಅಲ್ಲದೆ ಶುರು ಆಗೋದೇನು, ಜನ್ಮಾದ್ಯ ಸೇತು ಅಂತ ಜಕಾರದಿಂದ ಶುರುವಾಗತ್ತೆ. ಮುಗಿಯೋದಲ್ಲಿ ಅಂದರೆ ಸುರ ಋಷಭಾಯ ಸನಾತನಾಯ, ಹಾಗೆ ಯಾಗೆ ಮುಗೀತು. ಮೊದಲು ಜ ಆಮೇಲೆ ಯ ಅಂತ ಮುಗೀತು, ಹಾಗಾದರೆ ಜಯ ಅಂತಾಯಿತು. ಇದನ್ನು ಯಾರು ಓದ್ತಾರೋ ಅವರಿಗೆ ಅಜ್ಞಾನದ ವಿರುದ್ಧವಾಗಿ ಜಯ, ಅಲ್ಲದೆ ಅನಿಷ್ಟಗಳ ವಿರುದ್ಧವಾಗಿ ಜಯ, ಅಷ್ಟ ಮಾತ್ರವಲ್ಲ ಸಂಸಾರದ ವಿರುದ್ಧವಾಗಿ ಜಯ ಮೋಕ್ಷ. ಹಾಗೆ ಅಭಕ್ತಿ ಹೆಂಡತಿ ಮಕ್ಕಳಲ್ಲಿ ಮಾಡತಕ್ಕಂಥ ಭಕ್ತಿಗಳೇನಿದೆ ಅದೆಲ್ಲ ಕಿತ್ತಾಕಿ ಅದರ ವಿರುದ್ಧವಾಗಿ ಪರಮಾತ್ಮನಲ್ಲಿ ಭಕ್ತಿಯನ್ನು ಉಂಟು ಮಾಡತಕ್ಕಂಥದ್ದು, ಅದಕ್ಕೆ ಜಯ ಜಯ. ಜಯ ಅಂದರೂ ಕೂಡ 18. ಜ ಅಂದರೆ ಎಷ್ಟು, ಕವರ್ಗದಿಂದ ನಾವು ತೊಗೊಂಡ್ವಿ ಅಂದರೆ ಕಾಕ ಗಾಗ 5 ಆಯಿತು, ಛಾ ಛಾ ಜ 3 ಆಯಿತು, 8 ಆಯ್ತು. ಅದು ಯಾ ಅಂದರೆ ಎಷ್ಟು, ಯಾರ ಲಾವ ಅವರ್ಗಿ ಅಂದರೆ ಮೊದಲನೇ ಅಕ್ಷರ 1 ಅಂತಾಯಿತು. ಹಾಗಾದರೆ 18 ಅಂದರೆ ಏನು, ಜಯ. ಎಲ್ಲದರ ಬಗ್ಗೆಯೂ ಜಯ ನಮಗೆ. ಆದ್ದರಿಂದ ಇಂತಹ ಭಾಗವತವನ್ನು ನಾವು ಯಥಾಶಕ್ತಿ ಯಥಾಮತಿ ಅದನ್ನು ಅಧ್ಯಯನ ಮಾಡಬೇಕು. ಹಾಗಾದರೆ ವೇದಿವ್ಯಾಸ ದೇವರು ಅವರಿಗೆ ಪ್ರಾರ್ಥನೆ ಮಾಡಿಕೊಳ್ಳೋ ವೇದಿವ್ಯಾಸ ದೇವರ ಹತ್ರ ನಾರದರು ಒಂದು ಮಾತು ಹೇಳ್ತಾರೆ, ಪರಮಾತ್ಮನನ್ನು ನಂಬಿದವರಿಗೆ ಯಾವತ್ತೂ ಕೂಡ ಒಳ್ಳೆಯದೇ ಆಗತ್ತೆ ಅನ್ನಲಿಕ್ಕೆ ನಾನೇ ಸಾಕ್ಷಿ ಎಂದು ಬರ್ತಾರೆ ಅವರು. ಅದಕ್ಕಾಗಿ ತಮ್ಮ ಪೂರ್ವ ಇತಿಹಾಸವನ್ನು ಹೇಳ್ತಾರೆ. ನಾನು ಒಂದು ಸಾರಿ ಸನಕ ಸನಂದನ ಸನತ್ಕುಮಾರಾದಿಗಳೆಲ್ಲ ಚಾತುರ್ಮಾಸ್ಯಕ್ಕೆ ಒಂದು ಕಡೆ ಸೇರಿದ್ರು. ನಾನು ಶೂದ್ರ ಜಾತಿಯಲ್ಲಿ ಹುಟ್ಟಿದ್ದೆ. ಆದರೆ ಶೂದ್ರ ಜಾತಿಯಲ್ಲಿ ಹುಟ್ಟಿರುವಾಗ ನಾನು ಅಲ್ಲಿ ಚಾತುರ್ಮಾಸ್ಯಕ್ಕೆ ಅವರು ಬಂದಾಗ ಅವರು ಯಾವಾಗಲೂ ಕೂಡ ಪರಮಾತ್ಮನ ಕಥೆಯನ್ನು ಮಹಿಮೆಗಳನ್ನು ಪರಸ್ಪರವಾಗಿ ಅವರು ವಿಚಾರ ವಿನಿಮಯ ಮಾಡ್ಕೊತಾ ಇದ್ದರು. ನಾ ದೂರ ಕೂತ್ಕೊಂಡು ಆ ಕಥೆಗಳೆಲ್ಲ ನಾನು ಶ್ರವಣ ಮಾಡಿದೆ. ಅದ್ಭುತವಾದ ವಿಚಾರಗಳನ್ನು ಅವರು ನನಗೆ ಕೊಟ್ಟರು. ಅನಂತರ ಬರೀ ಶ್ರವಣ ಮಾಡಿದ್ರೆ ಸಾಕು, ಊಟ ತಿಂಡಿ ಎಲ್ಲ ಮಾಡಬೇಕಲ್ಲ, ಅವರ ಪ್ರಸಾದ. ಜ್ಞಾನಿಗಳಾದವರ ಪ್ರಸಾದವನ್ನು ತಿಂದರೆ ಜ್ಞಾನ ಹೆಚ್ಚಾಗತ್ತೆ ಎಂಬುದಾಗಿ ಶಾಸ್ತ್ರ ಹೇಳುತ್ತೆ. ಇವರೆಲ್ಲ ಊಟ ಮಾಡಿ ಆದಮೇಲೆ ಅವರ ಅನುಮತಿಯನ್ನು ಪಡ್ಕೊಂಡು ನಾನು ಊಟ ಮಾಡ್ತಾಯಿದ್ದೆ. ಆ ಎಲ್ಲ ಶುದ್ಧಿ ಮಾಡಿಕೊಡ್ತಾ ಇದ್ದೆ. ಹೀಗೆ ನನ್ನ ವಿನೀತತೆ, ನನ್ನ ಶ್ರವಣ, ನನ್ನ ಭಕ್ತಿಯನ್ನು ನೋಡಿ ಅವರು ನಿಂಗೆ ಒಳ್ಳೆಯ ಪರಮಾತ್ಮನ ಅನುಗ್ರಹ ಆಗತ್ತಪ್ಪ ಅಂತ ಆಶೀರ್ವಾದ ಮಾಡಿ ಹೋದರು. ಹಾಗಾಗಿ ಆದರೆ ಶೂದ್ರನಾಗಿ ಹುಟ್ಟಲಿಕ್ಕೇನು ಕಾರಣ ಅಂದರೆ, ಒಂದು ಸಾರಿ ನಮ್ಮ ತಾಯಿ ಇದ್ದಾಳಲ್ಲ ಅವಳು, ಅದೆಲ್ಲ ಡೀಟೇಲಾಗಿ ವಿಸ್ತಾರವಾಗಿ ಏನು ಭಾಗವತ ಹೇಳೋದಿಲ್ಲ, ಆದರೆ ಮುಂದೆ ಸ್ವಲ್ಪ ಸಂಕ್ಷೇಪವಾಗಿ ಹೇಳುವ ಅವಕಾಶ ಇದೆ. ಅದರಲ್ಲೇನೆಂದರೆ, ಒಬ್ಬ ಶೂದ್ರ ಒಬ್ಬ ಇದ್ದ, ಇನ್ನೊಬ್ಬಳೇನಿದ್ದಾಳೆ ಅವಳಂದರೆ ಇವನ ತಾಯಿ ಅವಳಿದ್ಲು. ಅವಳಿಗೇನೆಂದರೆ ಅವರಿಬ್ಬರು ಗಂಡ ಹೆಂಡ್ತಿನೇ. ಮೊದಲು ಗಂಡ ಹೆಂಡತಿ ಆಗಿರುವಾಗ ಅವರೇ ಮಾಡಿದ್ರು ಅಂದರೆ ಪೂರ್ಣವಾಗಿ ಒಬ್ಬ ಮಗನನ್ನು ಪಡ್ಕೋಬೇಕು ಅಂತ ಆಸೆ. ಆದರೆ ಗಂಡ ಏನಿದ್ದಾನವನು ಅವನಿಂದ ಮಗನ ಹುಟ್ಟಲಿಕ್ಕೆ ಆಗಲಿಲ್ಲ. ಈ ಸಂದರ್ಭದಲ್ಲಿ ಒಬ್ಬ ಋಷಿ ಏನಿದ್ದಾನೆ, ಬ್ರಾಹ್ಮಣ ಋಷಿ ತಪಸ್ಸು ಮಾಡ್ತಾ ಇದ್ದ. ಮೇಲೆ ಒಬ್ಬ ಅಪ್ಸರಾ ಸ್ತ್ರೀ ಹೋಗ್ತಾ ಇದ್ಲು. ಆಗ ಇವಳೇ ಮಾಡಿದ್ಲು, ಕೇಳಿಲ್ಲವನನ್ನು, ನಿಮ್ಮಿಂದ ನಾನು
ಒಳ್ಳೆಯ ಒಬ್ಬ ಮಗನನ್ನು ಪಡ್ಕೋಬೇಕು ಅಂತ ಇಷ್ಟಪಡ್ತೇನೆ, ಅನುಗ್ರಹ ಮಾಡಿ ಅಂದರು. ಅದೆಲ್ಲ ಆಗಲ್ಲ ಅಂತ ಹೇಳಿಬಿಟ್ಟ. ಸರಿ, ಆದರೂ ಅಲ್ಲೇ ಇದ್ಲು. ಈ ಅಪ್ಸರಾ ಸ್ತ್ರೀ ಹೋದಾಗ ಅವನ ಶಕ್ತಿಪಾತ ಆಯಿತು. ಅದನ್ನೇ ಇವಳು ಸ್ವೀಕಾರ ಮಾಡಿ ಒಬ್ಬ ಮಗನಿಗೆ ಜನ್ಮ ಕೊಟ್ಟರು. ಆದರೆ ಜಾತಿ ಶೂದ್ರ ಆದಂಥ ತಾಯಿ ಜಾತಿ ಬರೋದಲ್ವ, ಅದಕ್ಕೆ ಶೂದ್ರನಾಗಿ ಹುಟ್ಟಿದ. ಶೂದ್ರ ಹುಟ್ಟಿದರೂ ಕೂಡ ಬ್ರಾಹ್ಮಣನ ಶಕ್ತಿ ತಾನೆ, ಅದು ತಪಸ್ಸು ಮಾಡ್ತಕ್ಕಂಥ ಬ್ರಾಹ್ಮಣ ಶಕ್ತಿ ಅಲ್ವಾ, ಅದು ಎಲ್ಲೂ ಹೋಗೋದಿಲ್ಲ. ಅದು ಒಳ್ಳೆ ಜ್ಞಾನಿಯಾಗಬೇಕು, ಪರಮಾತ್ಮನ ಭಕ್ತನಾಗಬೇಕು ಎಂಬತಕ್ಕಂಥ ಆಸೆ ಪಡ್ಕೊಂಡಿದ್ದ. ಈ ತಾಯಿ ಬೇರೆ ಆಗಾಗ ಎಲ್ಲಿ ಹೊರಟೋಗ್ತೀನಿ, ನನಗೆ ಕಷ್ಟ ಆಗುತ್ತೆ ಅಂತ ಬೇರೆ ಅಂತ ಇದ್ಲು. ಒಂದು ಸಾರಿ ಆ ಮಗನನ್ನು ಹುಡ್ಕೊಂಡು ಬರ್ತಾ ಇರುವಾಗ ದಾರಿಯಲ್ಲಿ ಒಂದು ಸರ್ಪ ಕಚ್ಚೋದು, ಅದೇ ಅವಳಿಗೆ ಮರಣ ಅಂತ ಆಗೋಯಿತು. ಆಮೇಲೆ ಅವಳಿಗೆ ಸಂಸ್ಕಾರ ಮಾಡಿ ನಾನು ಜ್ಞಾನ ಮಾಡಲಿಕ್ಕೆ ಪೂರ್ಣ ಅವಕಾಶ ಮಾಡಿಕೊಟ್ಟ ಪರಮಾತ್ಮ ಎಂಬುದಾಗಿ ಹೇಳಿ ನಿರಂತರವಾಗಿ ಅವರ ಸೇವೆಯನ್ನು ಮಾಡಿದಾಗ ಜ್ಞಾನ ಕೊಟ್ಟರು ಎಂಬುದಾಗಿ ಇಲ್ಲಿ ನಾರದರ ಬಗ್ಗೆ ಕತೆ ಹೇಳ್ತಾ ಇದ್ದಾರೆ. ನೋಡಿ, ನಾನು ಪರಮಾತ್ಮನ ವಿಶೇಷವಾಗಿ ಸ್ತೋತ್ರ ಮಾಡಿದ್ದಕ್ಕಾಗಿ ನನಗೆ ಗುರುಗಳು ಸಿಕ್ಕಿದರು, ಯೋಗ್ಯರಾದ ಗುರುಗಳು ಅನುಗ್ರಹ ಮಾಡಿದರು. ಅವರು ಹೇಳಿಕೊಟ್ಟು ಚಿಂತನೆ ಮಾಡ್ತಾ ಇರುವಾಗ ಒಂದು ಸಾರಿ ಪರಮಾತ್ಮ ನನ್ನ ಹೃದಯದಲ್ಲಿ ಕಾಣಿಸಿಬಿಟ್ಟ. ಆ ಕಾಣಿಸಿದಾಗ ಆ ಪರಮಾತ್ಮನ ಅದ್ಭುತವಾದ ರೂಪ ನೋಡಿ ಪುನಃ ಅವನನ್ನು ನೋಡಬೇಕು ಅಂತ ನಾನು ದಾರಿ ಎಲ್ಲೆಲ್ಲಿ ಸಿಗುತ್ತೋ ಅಲ್ಲೆಲ್ಲ ಓಡಾಡಿದೆ, ಪರಮಾತ್ಮ ದರ್ಶನ ಕೊಡು ಅಂತ ಕೇಳಿದೆ. ಆದರೆ ಪರಮಾತ್ಮ ಅಶರೀರವಾಣಿ ಆಯಿತು, ಈ ಜನ್ಮದಲ್ಲಿ ನಿನಗೆ ಇಷ್ಟೇ, ಮುಂದೆ ಪ್ರಳಯ ಕಾಲ ಇದು ಬಂದಾಗ ಬ್ರಹ್ಮದೇವರ ತೊಡೆಯಿಂದ ನೀನು ಹುಟ್ಟಿದಿ, ಆಗ ನೀನು ಕರೆದ ಕೂಡಲೇ ನಾನು ಬರ್ತೇನೆ ಅಂತ ಹೇಳ್ದ. ಆಹೂತೈವ, ಕರೆದವನಂತೆ ತಕ್ಷಣ ಬರ್ತಾನಂತೆ ಪರಮಾತ್ಮ. ಹಾಗೆ ಅನುಗ್ರಹ ಮಾಡಿದರು. ಹಾಗಾಗಿ ಎಲ್ಲರೂ ಸೃಷ್ಟಿಯಾಗುವಾಗ ಬ್ರಹ್ಮದೇವರ ತೊಡೆಯಿಂದ ನಾನು ಕೂಡ ಸೃಷ್ಟಿಯಾಗಿದ್ದೇನೆ. ಅಂದರೆ ಇಷ್ಟೆಲ್ಲ ಅನುಗ್ರಹ ಆಗಿದ್ದು ಯಾರು ಪರಮಾತ್ಮನ ಭಕ್ತರಾಗಿರ್ತಾರೋ ಅಂಥ ವ್ಯಕ್ತಿಗಳಿಗೆ ಯಾವತ್ತೂ ಕೂಡ ಉದ್ಧಾರ ಆಗೋದೇ ಮಾರ್ಗ, ಅಷ್ಟೇ ಹೊರತಾಗಿ ಬೇರೆ ಏನು ಅನರ್ಥ ಆಗೋದಿಲ್ಲ ಅನ್ನಲಿಕ್ಕೆ ನಮೇ ಭಕ್ತಃ ಪ್ರಣಶ್ಯತಿ ಎಂಬುದಕ್ಕಂಥ ಮಾತನ್ನು ಪರಮಾತ್ಮ ಸತ್ಯ ಮಾಡಲಿಕ್ಕೆ ಕಟಿಬದ್ಧನಾಗಿರ್ತಾನೆ. ಆದ್ದರಿಂದ ನಾನು ಭಕ್ತನಾಗಿ ಹುಟ್ಟಿದ್ದೇನೆ ನೋಡಿ. ಆದ್ದರಿಂದ ಬ್ರಹ್ಮದೇವರು ಕೊಟ್ಟ 4 ಶ್ಲೋಕಗಳನ್ನು ಇಲ್ಲಿ ಹೇಳಿದರು, ಅವರು ಭಾಗವತ ಮಾಡಿದರು. ಇಲ್ಲೇನಿದೆ, ಹಾಗಾದ್ರೆ ಮೇಲಿಂದ ಬಂದಿದ್ದುದು ಗಂಗಾ ಪ್ರವಾಹದಂತೆ ಪರಮಾತ್ಮ ಹೇಳಿದ್ದು ಬ್ರಹ್ಮದೇವರಿಗೆ, ಬ್ರಹ್ಮದೇವರು ನಾರದರಿಗೆ, ನಾರದರು ಏನು ಮಾಡಿದ್ರು, ವೇದವ್ಯಾಸ ದೇವರು ಮುಂದೆ ಅರುಹಿದರು, ಅವರು ಶುಕಾಚಾರ್ಯಗೆ ಹೇಳಿದರು, ಶುಕಾಚಾರ್ಯರು ಪರೀಕ್ಷಿತ್ರಾದನಿಗೆ ಹೇಳಿದ. ಇದು ಒಂದು ಪ್ರವಾಹ, ಗಂಗಾ ಪ್ರವಾಹ. ಇನ್ನೊಂದು ಪ್ರವಾಹ ಕೂಡ ಇದೆ, ಕೆಳಗಡೆಯಿಂದ ಬಂದಿದ್ದಿದು. ಅದ್ಯಾವುದು ಅಂತ ಹೇಳಿದ್ರೆ, ಸನತ್ಕುಮಾರಾದಿಗಳಿದ್ದಾರೆ, ಬ್ರಹ್ಮದೇವರಿಗೆ, ಶೇಷದೇವರಿಗೆ, ಸನತ್ಕುಮಾರಾದಿಗಳಿಗೆ, ಸಾಂಖ್ಯಾಯಂದರಿಗೆ, ಬೃಹಸ್ಪತ್ಯಾಚಾರ್ಯರಿಗೆ, ಆಮೇಲೆ ಮೈತ್ರೇಯರಿಗೆ, ವಿದುರನಿಗೆ. ಇದು ಯಮುನಾ ಪ್ರವಾಹದಂತೆ ಇನ್ನೊಂದು ಪ್ರವಾಹ. ಹೀಗೆ ಭಾಗವತವನ್ನು 2 ರೀತಿ ನಮಗೆ ಪವಿತ್ರ ಮಾಡಲಿಕ್ಕೆ ಗಂಗಾ ಮತ್ತು ಯಮುನಾ 2 ಇದೆ. ಇದರ ಮಧ್ಯದಲ್ಲಿ ಅಕ್ಷರಗಳು ಭಾಗವತ ಎಂಬುದಕ್ಕಂಥದ್ದೇ ಆದ ಸರಸ್ವತಿ. ಆದ್ದರಿಂದ ತ್ರಿವೇಣಿ ಸಂಗಮ ಆಗುವುದರಲ್ಲಿ ಸಂದೇಹ ಇಲ್ಲ. ಆದ್ದರಿಂದ ಯಾರಿಗೆ ಭಾಗವತವನ್ನು ಅಧ್ಯಯನ ಮಾಡ್ತಾರೋ ಅವರು ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿದ್ದಕ್ಕಿಂತಲೂ ಕೂಡ ಹೆಚ್ಚು ಅನುಗ್ರಹ ಆಗುತ್ತೆ. ಶ್ರೀಮದಾಚಾರ್ಯರ 37 ಗ್ರಂಥಗಳಿಗೆ ಹೇಳುವಂತೆ, ಅಂದರೆ ಗಂಗಾ ಸ್ನಾನಕ್ಕಿಂತಲೂ ಕೂಡ ಅಧಿಕ ಅಂತ ಅಲ್ಲಿ ಹೇಳ್ತಾರೆ. ಆದ್ದರಿಂದ ಅಂತಹ 37 ಗ್ರಂಥಗಳಂತೆ ಭಾಗವತಾದಿ ಎಲ್ಲ ಗ್ರಂಥಗಳೂ ಕೂಡ ಅತ್ಯಂತ ಪವಿತ್ರವಾದ ಗ್ರಂಥಗಳು. ಇಂತಹ ಗ್ರಂಥಗಳಲ್ಲಿ ನಾವು ಯಥಾಶಕ್ತಿ ಯಥಾಮತಿ ನಾವು ಇದನ್ನು ಮುಳುಗಿ ಸ್ನಾನ ಮಾಡಬೇಕು. ಆದರೆ ಸ್ನಾನ ಮಾಡುವಾಗ ಯಾವುದ್ಯಾವುದೋ ಕಾಗೆಗಳಿರುತ್ತಲ್ಲ, ಅದು ಬಂದು ದಾರಿಯಲ್ಲಿ ನಿಂತಿರತಕ್ಕಂಥ ಮಳೆ ನೀರಿನಲ್ಲಿ ಮುಳುಗ್ತಾ ಇರ್ತವೆ. ನಾವು ಕೂಡ ಕಾಗೆಯಂತೆ ನಾವೂ ಕಪ್ಪು, ನಮ್ಮ ಬಣ್ಣವೂ ಕಪ್ಪು, ನಮ್ಮ ಜ್ಞಾನವೂ ಕಪ್ಪು, ಅಜ್ಞಾನಮಯ ಕಾಗೆಗಳನ್ನು ಕೊಟ್ಟಿದ್ದಾರೆ. ದಾರಿ ಇದೊಂದೇನು, ಈ ಮೊಬೈಲ್ಗಳು ಒಂದು ಕೊಚ್ಚೆ ನೀರು, ಮೊಬೈಲ್ ಒಂದು, ಹಾಗೆ ಟಿ ವಿಗಳೊಂದಿದೆ, ಇನ್ನೆಲ್ಲ ಹಾಳು ಮಾಡೋದು ವಸ್ತುಗಳೆಲ್ಲವೂ ಕೂಡ ಆ ಒಂದು ಕೊಳಚೆ ನೀರು ಅಲ್ಲಿ ಮುಳುಗಿದಂತೆ ನಾವು. ಅದಕ್ಕೆ ಹರಿಕಥಾಮಸಾರ ಹೇಳಿದಂತೆ, ಯಾವುದು ಹರಿಕಥಾಮಸಾರ ಹೇಳುವಂತೆ, ಮಳೆಯ ನೀರು ಓಣಿಯಲ್ಲಿ ಪರಿಯಲು ಬಳಸರೂರೊಳಗಿದ್ದ ಜನರು, ಆ ಜಲವು ಹೆದ್ದೊರೆಗೂಡೆ ಮಜ್ಜನ ಪಾನಗೈದ ಪರವು, ಕಲುಷ ವಚನಗಳಾದರೆಯೂ ಬಾಂಬೊಳೆಯ ಪೆತ್ತನ ಪಾದನ ಮಹಿಮಾ ಜಲದಿ ಪೊಕ್ಕಿದ್ರಿಂದ ಮಾಂದಪರೇ ಮಹೀಶ್ವರರು ಅಂತಾರೆ. ಈ ಶ್ಲೋಕ ತಾತ್ಪರ್ಯ ಎಲ್ಲದಕ್ಕೂ ಅನ್ವಯ ಆಗತ್ತೆ. ಕಲುಷ ವಚನಗಳಾಗಿದ್ದರೂ ಕೂಡ
ಅಂದರೆ ಅದರಲ್ಲಿ ಏನು ಅಲಂಕಾರಗಳಿಲ್ಲ, ಪ್ರಾಸಗಳಿಲ್ಲ, ಯಾವುದೂ ಇಲ್ಲ. ಸುಮ್ಮನೆ ಪರಮಾತ್ಮನ ಮಹಿಮೆ ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ಹಾಗಿದ್ದರೂ ಕೂಡ ಗಂಗಾ ನದಿ ಎಂಬುದಕ್ಕೆ ನೀರೇನಿದೆ ನಮ್ಮನೆ ಮುಂದೆ ಹೋಗುತ್ತೆ. ಮಳೆಯ ನೀರು ಓಣಿಯಲ್ಲಿ ಹರಿಯುತ್ತೆ. ನಾವು ಯಾರು ನೀರು ತುಂಬಿಸ್ಕೊಳ್ಳೋದಿಲ್ಲ. ಅದು ಹೋಗ್ಬಿಟ್ಟು ಬೆಂಗಳೂರು ನೀರೇನಿದೆ ಅದೆಲ್ಲ ಹೋಗ್ಬಿಟ್ಟು ಅಲ್ಲಿ ಒಂದು ಸೇರಿಕೊಳ್ಳುತ್ತೆ ನೀರು. ಅದೆಲ್ಲ ಅದನ್ನೇ ಪೈಪ್ನ ಕಳಿಸ್ಕೊಡ್ತಾರೆ. ತುಂಬಿಸ್ಕೊಡಿ ನಾಳೆ ಬರಲ್ಲ ಅಂತ ತುಂಬಿಸ್ಕೊತಾರೆ. ನಮ್ಮನೆ ಮುಂದೆ ಹೋಗಿದ್ದೆ ಕೊಳಚೆ ನೀರೇ ಅದು. ಹೆದ್ದೊರೆಗೂಡಿದಾಗ ಮಜ್ಜನ ಪಾನ ಗೈದಪರು. ಹಾಗೆ ಕಲುಷ ವಚನಗಳು ಅಂದರೆ ಏನೇನೋ ಇದು ಪರಮಾತ್ಮನ ಮಹಿಮೆ ಎಂಬತಕ್ಕಂಥದ್ದು ಇಲ್ಲದೇ ಇರತಕ್ಕಂಥದ್ದು. ಆದರೆ ಇಲ್ಲಿ ಕಲುಷ ವಚನ ಅಂತಂದರೆ ಕನ್ನಡದಲ್ಲಿ ಬರೆದಿದ್ದೇನೆ ಅಂತ ತಾತ್ಪರ್ಯ ಅವರು. ಕನ್ನಡದಲ್ಲಿ ನಾ ಬರೆದಿದ್ದರೂ ಕೂಡ ಪರಮಾತ್ಮನ ಮಹಿಮೆ ಎಂಬತಕ್ಕಂಥ ದೊಡ್ಡ ಒಂದು ಗಂಗಾ ನದಿಯಲ್ಲಿ ಸೇರಿದ್ದರಿಂದ ಜ್ಞಾನಿಗಳು ಬಿಡ್ತಾರೋ ಅದನ್ನು ಎಂಬುದಾಗಿ ಹೇಳುವಂತೆ ಭಾಗವತದಲ್ಲಿ ಪೂರ್ಣ ಸಮಾಧಿ ಭಾಷೆಯಿಂದ ಹೇಳಿರತಕ್ಕಂಥದ್ದಿದು. ಆದ್ದರಿಂದ ಪರಮಾತ್ಮನ ಮಹಿಮೆಗಾಗಿಯೇ ಒಂದು ಗ್ರಂಥ ಬೇಕು. ಅದಕ್ಕೋಸ್ಕರ ಸಮಾಧಿನ ಅನುಸ್ಮರ ತದ್ವಿಚೇಷ್ಟಿತಂ ಎಂಬುದಾಗಿ ಹೇಳಿದ್ದರಿಂದ ಸಮಾಧಿ ಭಾಷೆಯಿಂದ ವೇದಿವ್ಯಾಸ ದೇವರು ಈ ಭಾಗವತವನ್ನು ಬರೆದಿದ್ದಾರೆ. ಇದನ್ನು ನಾವು ನಿರಂತರವಾಗಿ ಅಧ್ಯಯನ ಮಾಡಬೇಕು. ಒಟ್ಟು ಎಷ್ಟು ನಮ್ಮ ಜೀವನದಲ್ಲಿ ನಮಗೆ ಎಷ್ಟು ವರ್ಷ ಕೇಳಬೇಕು ಇದನ್ನು? ಜೀವನ ಪೂರ್ತಿ ಕೇಳೋದು. ಎಲ್ಲರೇ ಆಗುತ್ತೆ ಜೀವನ ಪೂರ್ತಿ ಕೇಳಲಿಕ್ಕೆಲ್ಲಾಗತ್ತೆ? ಬೇಡ. ಒಂದು ವರ್ಷ ಕೇಳ್ಬೋದಲ್ಲ, 12 ತಿಂಗಳು ಕೇಳು. ಹೇಗೆ? ಒಂದೊಂದು ತಿಂಗಳಿಗೆ ಒಂದೊಂದು ಸ್ಕಂದ, 12 ಸ್ಕಂದ ಇದೆ. ಒಂದು ವರ್ಷಕ್ಕೆ ಒಂದು ಸ್ಕಂದ ಮುಗಿದೋಯ್ತು. ಅಥವಾ ಎಷ್ಟು ಸಾವಿರ ಗ್ರಂಥಗಳು? 18,000 ಗ್ರಂಥಗಳು. ನಿನ್ನ ಜೀವನದಲ್ಲಿ 36,000 ದಿವಸಗಳೇ ನಿನ್ನ ಆಯುಷು. 36,000 ದಿವಸಗಳು. 18 ನಿದ್ದೆಯಲ್ಲಿ, ಇನ್ನು 18,000 ಇದೆ. ಒಂದೊಂದು ಶ್ಲೋಕಕ್ಕೆ ಒಂದೊಂದು ದಿವಸಕ್ಕೆ ಒಂದೊಂದು ಶ್ಲೋಕ ಹೇಳ್ಕೊಂಡು ನಿನ್ನ ಜೀವನ ಪೂರ್ತಿ ಭಾಗವತ ಮುಗಿದೋಯಿತು. ಹಾಗಾದರೂ ಮಾಡು. ಹೀಗೆ ಎಷ್ಟು ಮಾರ್ಗಗಳು ತೋರಿಸ್ಕೊಟ್ಟಿದ್ದಾರೆ. ಶ್ಲೋಕಾರ್ಧಂ ವಾ ಶ್ಲೋಕಪಾದಂ ವಾ ನಿತ್ಯಂ ಭಾಗವತೋದ್ಭವಂ ಯಶೃಣೋತಿ ಪಡೇದ್ಭಕ್ತಿಯ ಗೋ ಸಹಸ್ರಬಲಂ ಲಭೇತ್. ಒಂದು ಗೋದಾನ ಮಾಡಲಿಕ್ಕೆ ನಮ್ಗೆ ಯೋಗ್ಯತೆ ಇಲ್ಲ, 1000 ಗೋದಾನ ಮಾಡತಕ್ಕಂತಹ ಫಲ ಬರುತ್ತೆ ಅಂದಮೇಲೆ ಇದು ಖಂಡಿತವಾಗಿ ನಾವು ಕೇಳಬೇಕು. ಸಪ್ತಾಹೇನ ಶ್ರುತಂ ಚೈತತ್ ಸರ್ವಥಾ ಮುಕ್ತಿ ಕಾರಣಂ. ಅದಕ್ಕೆ ಶುಕಾಚಾರ್ಯರು 7 ದಿವಸ ನೀವು ಕೇಳಿ ಸಾಕು. 7 ದಿವಸ ನೀವು ಕೇಳಿದ್ರಿಂದ ಎದ್ದು ಬಿಡೋದೇ ಸಂಸಾರದಿಂದ ವೈಕುಂಠಕ್ಕೆ. ಆದ್ದರಿಂದ ಇಂತಹ ಭಾಗವತವನ್ನು ನಾವು ಅದರ ಮಹಿಮೆಗಳು ಎಲ್ಲ ಇದೆ. ಇನ್ನೆಲ್ಲ 1ನೇ ಸ್ಕಂದ 2ನೇ ಸ್ಕಂದಗಳಲ್ಲಿ ಅನೇಕ ವಿಚಾರಗಳು ಬರುತ್ತೆ. ಅದನ್ನು ಮುಂದಿನ ಇದರಲ್ಲಿ ನಾವು ಹೇಳ್ತಾ ಇದ್ದೇವೆ. ಕೃಷ್ಣಾರ್ಪಣಮಸ್ತು. ಸರ್ವೇ ಜನಾಃ ಸುಖಿನೋ ಭವಂತು. ಸಮಸ್ತನ್ಮಂಗಳಾನಿ ಭವಂತು.